ನೀವು ಯಾರಾದರೂ ಹಾಸ್ಪಿಟಲ್ಲು, ಯೂನಿವರ್ಸಿಟಿನ ಈ ಥರ ನೋಡಿದ್ದೀರಾ? ಒಳ್ಳೆ ಪ್ಯಾಲೇಸ್ ಇದ್ದಂಗಿದೆ. ನಮಸ್ತೆ ಕರ್ನಾಟಕ, ನಿಮ್ಮ ಜೊತೆ ಈ ಪ್ರೀತಿ ಕಥೆಯ ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಬ್ಯಾಗ್ ಹಾಕ್ಕೊಂಡು ಆ್ಯಸ್ ಯೂಶುವಲ್ ಆಫೀಸ್ಗೆ ಹೊರಟಾಯ್ತು. ಲಾಗಿನ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಿದ್ದೆ. ಇವತ್ತಂತೂ ಪೂರ್ತಿ ಚಳಿ ಇತ್ತು. ಸೊ ಅದಕ್ಕೆ ನಾನು ನಮ್ಮ ಗರ್ಲ್ಸ್ ಎಲ್ಲ ಸೇರಿಕೊಂಡು ಬಿಸಿಲು ಕಾಯ್ತಾ ಇದ್ದೀವಿ ರೋಡಲ್ಲಿ ನಿಂತ್ಕೊಂಡು. ಸೊ ಹಾಗೆ ಇವತ್ತು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಮಾರ್ಕೆಟ್ಗೆ ಬಂದೆ. ಮಾರ್ಕೆಟಲ್ಲಿ ಬಸ್ ಹತ್ಕೊಂಡು ನಾನು ಹೊರಟಿದ್ದು ನಮ್ಮೂರ ಕಡೆ. ಯಾಕಂದರೆ ನಮ್ಮೂರಿಗೆ ಹೋಗಿ ತುಂಬ ತಿಂಗಳುಗಳಾಗಿತ್ತು. ಸೊ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟೆ. ಇದೇನು ಬಸ್ ಇಷ್ಟೊಂದು ಖಾಲಿದೆ ಅಲ್ವಾ? ಇಷ್ಟು ಖಾಲಿ ಇರುತ್ತೆ ಅಂದ್ಕೊಳ್ಬೇಡಿ. ನೋಡಿ ಬನಶಂಕರಿಲಿ ಎಷ್ಟು ಜನ ಬಂದರು. ಈ ದಯಾನಂದ ಸಾಗರ್ ಹಾಸ್ಪಿಟಲ್ ನೋಡೋದಕ್ಕೆ ಒಳ್ಳೆ ಪ್ಯಾಲೇಸ್ ಥರ ಇದೆ. ಇದನ್ನು ಯಾರಾದರೂ ಹಾಸ್ಪಿಟಲ್ ಅಂತ ನಂಬ್ತಾರಾ? ಹಾಗೆ ನೋಡ್ತಾ ಕನಕಪುರಕ್ಕೆ ಬಂದ್ವಿ. ಕನಕಪುರದಲ್ಲಿ ಎಷ್ಟು ಜನ ಇಳಿತಾರೋ ಅಷ್ಟೇ ಜನ ಮತ್ತೆ ಬಸ್ ಹತ್ತುತ್ತಾರೆ. ನನ್ನ ಸ್ಟಾಪಲ್ಲಿ ನಾನು ಇಳ್ಕೊಂಡು ಹೊರಟಿದ್ದು ನಮ್ಮ ಮನೆ ಕಡೆ. ಸೊ ವೆಲ್ಕಮ್ ಯಾವ ಥರ ಆಯಿತು ನೋಡಿ. ನಮ್ಮಮ್ಮ ನನಗೋಸ್ಕರ ಬಜ್ಜಿ ಮತ್ತು ಪಾಯಸ ಮಾಡಿಟ್ಟಿದ್ರು.